ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ಅಕ್ರಮ ದಂಧೆಯ ಕರಾಳ ಮುಖ. ಮಾರಸಂದ್ರದಲ್ಲಿ ಅಕ್ರಮವಾಗಿ ಪಿಒಪಿ ಗಣೇಶ ಮೂರ್ತಿಗಳನ್ನ ಸಂಗ್ರಹಿಸಿ ಇಡಲಾಗಿದೆ. ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ಅಕ್ರಮ ದಂಧೆಯ ಕರಾಳ ಮುಖ. ಮಾರಸಂದ್ರದಲ್ಲಿ ಅಕ್ರಮವಾಗಿ ಪಿಒಪಿ ಗಣೇಶ ಮೂರ್ತಿಗಳನ್ನ ಸಂಗ್ರಹಿಸಲಾಗಿದೆ. ಮುಂದಿನ ಡೋರ್ ಕ್ಲೋಸ್ ಆಗಿದೆ. ಹಿಂಬಾಗಿಲಿನಲ್ಲೇ ಡೀಲ್ ನಡೀತಾ ಇದೆ. ಸುರೇಶ್, ನಾಗೇಶ್, ಮಂಜುಳಾ ಮಾಲೀಕತ್ವದ ಗೋಡೌನ್ಗಳಲ್ಲಿ ಈ ಮೂರ್ತಿಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಮೂರ್ತಿ ಎಂಟ್ರಿ ಕೊಟ್ಟಿದ್ದಾವೆ. ಯಲಹಂಕ ಸಮೀಪದ ಮಾರಸಂದ್ರದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ. ಸುಮಾರು 20,000ಕ್ಕೂ ಹೆಚ್ಚು ಬೃಹತ್ ಗಣೇಶ ಮೂರ್ತಿಗಳನ್ನ ಇಟ್ಕೊಂಡಿದ್ದಾರೆ. 70 ಕೋಟಿಗೂ ಅಧಿಕ ಮೌಲ್ಯದ ಪಿಒಪಿ ಗಣೇಶಗಳು ಮಾರಾಟ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಪಿಒಪಿ ಗಣೇಶ ಮಾರಾಟಕ್ಕೆ ಸರ್ಕಾರ ನಿಷೇಧ ಹೇರಿದೆ. ಆದರೂ ಕೂಡ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ಸ್ಥಳಕ್ಕೆ ಬರ್ತಾ ಇದ್ದಂತೆ ಅಲ್ಲಿಂದ ಆಫೀಸರ್ಸ್ಗಳು ಎಲ್ಲರೂ ಕೂಡ ಬರ್ತಾ ಇದ್ದಂತೆ ಓಡ್ ಹೋಗಿದ್ದಾರೆ. ಯಲಹಂಕ ತಹಶೀಲ್ದಾರ್ ಕಮರುಲ್ಲಾ, ಪರಿಸರ ಸಂರಕ್ಷಣೆ ಅಧಿಕಾರಿ ಸುರೇಶ್, ಕಂದಾಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆಯನ್ನು ನಡೆಸಿ ಗಣೇಶ ಮೂರ್ತಿಗಳ ಸಮೇತ ಗೋಡೌನ್ ಅನ್ನು ಸೀಸ್ ಮಾಡಲಾಗಿದೆ. ಯಾವುದೇ ಕಾರಣ ಅದು ಪರಿಸರ ಎಲ್ಲ ನೀರಲ್ಲಿ ಬಿಟ್ಟು ಅದು ಏನು ಇಶ್ಯೂಸ್ ಆಗುತ್ತೆ ಎಲ್ಲದೂ ಗೊತ್ತಾಯಿದೆ. ಮಾನ್ಯ ಸಚಿವರು ಹಗಲು ರಾತ್ರಿ ಹೊಡೆದಾಡ್ತಾ ಇದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು ಸರ್, ಹೌದಲ್ಲ ಅಲ್ವಾ? ಅದನ್ನೇ ಹೇಳ್ಕೊಂಬಂದು ನಮ್ಮ ಸ್ಟಾಫಿಗೆ ನಾನು ಯಾವುದೇ ಕಾರಣ ಅದು ಪರಿಸರ ಎಲ್ಲ ನೀರಲ್ಲಿ ಬಿಟ್ಟು ಅದು ಏನು ಇಶ್ಯೂಸ್ ಆಗುತ್ತೆ ಎಲ್ಲದೂ ಗೊತ್ತಾಯಿದೆ. ಮಾನ್ಯ ಸಚಿವರು ಹಗಲು ರಾತ್ರಿ ಹೊಡೆದಾಡ್ತಾ ಇದ್ದಾರೆ ನಮ್ಮ ಕೃಷ್ಣ ಬೈರೇಗೌಡರು ಸರ್, ಹೌದಲ್ಲ ಅಲ್ವಾ? ಅದನ್ನೇ ಹೇಳ್ಕೊಂಬಂದು ನಮ್ಮ ಸ್ಟಾಫಿಗೆ ನಾನು ನಾವು ದಿನಾಂಕ 21/7/2026 ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ನಮ್ಮ ಲೆಟರ್ಡಲ್ಲಿ ಕೊಟ್ಟಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಒಂದು ಆದೇಶ ಮಾಡಿದ್ದಾರೆ. ಪಿಒಪಿ ಗಣೇಶನ ಎಲ್ಲಿ ಮಾರೋದು ಬೇಡ ಅಂತ ಆದೇಶ ಮಾಡಿದ್ದಾರೆ. ಆದರೂ ಅಧಿಕಾರಿಗಳು ಅದಕ್ಕೆ ಕ್ರಮ ತಗೊಂತ ಇಲ್ಲ. ಕೆರೆ ಕುಂಟಿಗಳಲ್ಲಿ ನೀರು ಅಲ್ಲಿ ಬಿಟ್ಟಾಗ ಗಣೇಶನಲ್ಲಿ ತಂದು ಪಿಒಪಿ ಗಣೇಶನ ಬಿಟ್ಟಾಗ ಈ ಕೆರೆ ಕುಂಟಿಗಳಲ್ಲಿರೋ ಆ ನೀರು ಕುಲಶ ಆಗಿ ಪ್ರಾಣಿ ಪಕ್ಷಿಗಳು, ಹಸು ಕರುಗಳು ಸತ್ತಿರೋದು ಈ ಕೆರೆಯಲ್ಲಿ ನಾವು ಕಣ್ಣಾರ ನೋಡಿದ್ದೀವಿ. ಆದರೂ 3 ವರ್ಷಗಳಿಂದ ಈ ದಾಂಧಲೆ ನಡೀತಾನೆ ಇದೆ. ಯಾರು ಇದ್ರ ಬಗ್ಗೆ ಯಾರು ಕ್ರಮನೂ ತಗೊಂಡಿಲ್ಲ. ಮುಂದ್ಲು ಬಾಗಿಲು ಬೀಗ ಹಾಕೊಂಡು ಹತ್ರ ಹಿಂದ್ಲು ಬಾಗಿಲಲ್ಲಿ ಗಣೇಶನ ಕೊಡ್ತಾವ್ರೆ. ಅದೆಲ್ಲ ಕಣ್ಣಾಗ ನೋಡಿದ್ವಿ ನಾವು. ಆ ಉದ್ದೇಶಕ್ಕೋಸ್ಕರಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಈ ಸತಿ ತಳಮಟ್ಟದ ಅಧಿಕಾರಿಗಳಿಗೆ ನಿರ್ದೇಶ ಕೊಟ್ಟು ಆ ಪಿಒಪಿ ಗಣೇಶಗಳನ್ನು ತಡೆದು ಮಣ್ಣಿನ ಗಣೇಶನ್ನು ಮಾಡಿ ಮಾರಾಟ ಮಾಡುವಂತೆ ನಾವೆಲ್ಲರಿಗೂ ಮನವಿ ಮಾಡಿದ್ದೇವೆ. ಮಾರಸಂದ್ರ ಮಾಡ್ತಾರೆ, ಮಲ್ಲೇಶ್ವರದಲ್ಲಿ ಮಾಡ್ತಾರೆ, ಇಲ್ಲಿ ನೆಲಮಂಗಲದಲ್ಲಿ ಮಾಡ್ತಾರೆ. ಅವೆಲ್ಲ ಸ್ಟಾಪ್ ಆಗಿದೆ. ಇಲ್ಲಿ ಮಾರಸಂದ್ರ ಮಾತ್ರ ಕಡ್ಡಾಯ ನಡೀತಾನೆ ಇದೆ. ಅದು ಮಾರಸಂದ್ರ ಗ್ರಾಮದಲ್ಲಿ ಪಿಒಪಿ ಗಣೇಶಗಳನ್ನು ಎಗ್ಗಿಲ್ದಂಗೆ ಮಾಡ್ತಾವ್ರೆ. ಸಾವಿರಾರು ಪಿಒಪಿ ಗಣೇಶಗಳು ಮಾಡ್ತಾರೆ. 1.5 ಲಕ್ಷ, 1 ಲಕ್ಷ ಈ ರೀತಿ ಮಾರಾಟ ಮಾಡ್ತಾರೆ. ನಮ್ಮ ರಾಷ್ಟ್ರೀಯ ರೈತ ಪರ ಸಂಘಟನೆಗೆ ಒಂದು ಮನವಿ ಪತ್ರ ಬಂತು. ಆ ಮನವಿ ಪತ್ರ ತಗೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಕಿದ್ವಿ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ವಿ, ತಹಶೀಲ್ದಾರ್ ಗಮನಕ್ಕೆ ತಂದಿದ್ವಿ. ಪೊಲ್ಯೂಷನ್ ಬೋರ್ಡಿಂದನೂ ಒಂದು ಆದೇಶ ಬಂದಿದೆ ಇದನ್ನು ಮಾಡಬಾರ್ದು ಅಂಥೇಳಿ. ಮಾರಸಂದ್ರ ಗ್ರಾಮದಲ್ಲಿ ಎಕ್ಕಿಲ್ದಂಗೆ ನಡೀತಾ ಇದೆ. ಆ ಪಿಒಪಿ ಗಣೇಶನನ್ನು ಮಾಡೋ ಬದಲು ಮಣ್ಣು ಗಣೇಶನ ಮಾಡಲಿ, ಸಕ್ಕರೆ ಗಣೇಶನ ಮಾಡಲಿ, ಬೆಲ್ಲದ ಗಣೇಶನ ಮಾಡಲಿ, ಮಿಠಾಯಿ ಗಣೇಶನ ಮಾಡಲಿ. ಆದರೆ ಅದು ಆ ಗಣೇಶನ ತಗೊಂಬಂದು ನೀರು ಬಿಟ್ಟಾಗ ಕರಗ್ತದೆ. ಅದು ಈ ಪಿಒಪಿ ಗಣೇಶನ ಕುಂಟೆ ಕೆರೆಗಳಿಗೆ ಬಿಟ್ಟಾಗ ಕರಗಲ್ಲ. ಅದು ಕಲುಷಿತಲಾಗಿ ಒಂದು ಹಸುಗಳು, ದನಗಳು, ಪ್ರಾಣಿ ಪಕ್ಷಿಗಳು ಇವು ಕುಡಿದು ಅಪಾಯಕ್ಕೆ ಸಿಗಾಕಂತವೆ, ಪ್ರಾಣಕ್ಕೆ ಅಪಾಯಕ್ಕೆ ಸಿಗಾಕಂತವೆ. ಹಾಗಾಗಿ ನಾವು ರೈತ ಪರ ಸಂಘಟನೆಯಿಂದ ಒಂದೇ ನಮ್ಮ ಆಗ್ರಹ, ಈ ಪಿಒಪಿ ಗಣೇಶನ ಬ್ಯಾನ್ ಮಾಡಬೇಕು. ಅದನ್ನು ಮಾಡೋಕ್ಕೆ ಬಿಡಕ್ಕೆ ಕೊಡ್ತು. ಆದ್ದರಿಂದ ಈ ನಮ್ಮ ರೈತ ಸಂಘಟನೆ